ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ. ಅದು ಮಕ್ಳಿಗೆ ಅರ್ಥ ಆಗಬೇಕು. ಆ ಮಕ್ಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನ್ನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನೋರಂಜನೆ ಆಗಲಿ, ನಮ್ಮ ಕನ್ನಡದ ಮನೋರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನ್ನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ. ಅದು ಮಕ್ಳಿಗೆ ಅರ್ಥ ಆಗಬೇಕು. ಆ ಮಕ್ಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನ್ನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನೋರಂಜನೆ ಆಗಲಿ, ನಮ್ಮ ಕನ್ನಡದ ಮನೋರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನ್ನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ. ಅದು ಮಕ್ಳಿಗೆ ಅರ್ಥ ಆಗಬೇಕು. ಆ ಮಕ್ಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನ್ನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನೋರಂಜನೆ ಆಗಲಿ, ನಮ್ಮ ಕನ್ನಡದ ಮನೋರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನ್ನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ. ಅದು ಮಕ್ಳಿಗೆ ಅರ್ಥ ಆಗಬೇಕು. ಆ ಮಕ್ಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನ್ನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನೋರಂಜನೆ ಆಗಲಿ, ನಮ್ಮ ಕನ್ನಡದ ಮನೋರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನ್ನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ. ಅದು ಮಕ್ಳಿಗೆ ಅರ್ಥ ಆಗಬೇಕು. ಆ ಮಕ್ಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನ್ನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳು ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನೋರಂಜನೆ ಆಗಲಿ, ನಮ್ಮ ಕನ್ನಡದ ಮನೋರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನ್ನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಚಿನ್ನಾರಿ ಮುತ್ತನಾಗಿ ಜೀನಿಯಸ್ ಮುತ್ತನಾಗಿ ಏನು ಹೇಳ್ತೀರಾ? ಆಮ್, ಕಾಲದಿಂದ ಕಾಲಕ್ಕೆ ಸಿನಿಮಾ ನೋಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ, ಸಿನಿಮಾನ ಪ್ರೆಸೆಂಟ್ ಮಾಡುವಂಥ ವಿಧಾನ ಚೇಂಜ್ ಆಗ್ತಾ ಇದೆ. ಆದರೆ ಸಿನಿಮಾದಲ್ಲಿರುವಂಥ ಗುಣ, ಸಿನಿಮಾದಲ್ಲಿರುವಂಥ ಭಾವನೆ ಒಂದೇ ಆಗಿರುತ್ತೆ.
ಅದು ಮಕ್ಕಳಿಗೆ ಅರ್ಥ ಆಗಬೇಕು. ಆ ಮಕ್ಕಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಚಿನಾರಿ ಮುತ್ತ ನೋಡಿ ಅಭಿಮಾನಿಗಳಾಗಿ ಇವತ್ತು ಅವ್ರ ಮಕ್ಕಳಿಗೆ ಈ ಸಿನಿಮಾ ತೋರಿಸುವಂಥ ಒಂದು ಜನ್ರೇಷನ್ ಏನಿದೆ ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದಕ್ಕೆ ನಿಮ್ಮ ಮಕ್ಕಳ ಸ್ನೇಹಿತರು ಆದಷ್ಟು ಜನರಿಗೆ ಆ ಸಿನಿಮಾ ತೋರಿಸಿದಾಗ ಮಕ್ಕಳಿಗೆ ಬಹಳ ಹಿತವಾದ ಒಂದು ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದ ಮನರಂಜನೆ ಆಗಲಿ, ನಮ್ಮ ಕನ್ನಡದ ಮನರಂಜನೆ ಆಗಲಿ, ಇವೆಲ್ಲವೂ ತುಂಬ ಬಹಳ ಅಗತ್ಯ ಮಕ್ಕಳಿಗೆ ಬೇಕಾಗಿರೋದು. ಸೊ ಜೀನಿಯಸ್ ಮುತ್ತ ನೋಡಿ ಒಬ್ಬ ಚಿನಾರಿ ಮುತ್ತನಾಗಿ ಕೇಳ್ಕೊತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.